ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ನಲ್ಲಿ ಮರೆತು ಹೋದಂತ 2.5 ಲಕ್ಷಗಳನ್ನ ಹಿಂತಿರುಗಿಸಿದ ಘಟನೆ ನಡೆದಿದೆ. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರಾಯಚೂರು ನಿವಾಸಿ ಸೋಮಶೇಖರ್ ಪಾಟೀಲ್ ರವರು ಮಾಣಿಯಿಂದ ರಾಯಚೂರಿಗೆ ಪ್ರಯಾಣಿಸುತ್ತಿದ್ದು, ಅವರು ತಮ್ಮ 2.5 ಲಕ್ಷ ಹಣವಿರುವ ಬ್ಯಾಗ್ ಅನ್ನು ಬಸ್ನಲ್ಲೇ ಮರೆತು ಇಳಿದು ಹೋಗಿದ್ದರು. ಸರ್ಕಾರಿ ಬಸ್ ಹುಬ್ಬಳ್ಳಿಯಿಂದ ಹೈದರಾಬಾದಿಗೆ ಹೋಗುವ ಬಸ್ ಆಗಿತ್ತು. ಸರ್ಕಾರಿ ಬಸ್ ಚಾಲಕ ಮತ್ತು ನಿರ್ವಾಹಕರು ಈ ಬ್ಯಾಗ್ನಲ್ಲಿ ಹಣ ಇರುವುದನ್ನು ಕಂಡು ಮತ್ತು ಅವರ ವಿಳಾಸ ಮತ್ತು ಫೋನ್ ನಂಬರ್ ಇರುವುದನ್ನು ಕೂಡಲೇ ಗಮನಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಮರುದಿನ ಹೈದರಾಬಾದ್ನಿಂದ ರಾಯಚೂರಿಗೆ ಬಂದ ನಂತರ ಮೇಲಾಧಿಕಾರಿಗಳು ಡ್ರೈವರ್ ಮತ್ತು ಕಂಡಕ್ಟರ್ಗಳು ಈ ಒಂದು ಹಣವನ್ನು ಕಳೆದುಕೊಂಡಂತ ಸೋಮಶೇಖರ್ ಪಾಟೀಲ್ ಅವರಿಗೆ ಫೋನ್ ಕರೆ ಮೂಲಕ ಕರೆಯಿಸಿ ಹಣವನ್ನು ಅವರಿಗೆ ಹಿಂತಿರುಗಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಯಾಕೆಂದರೆ ಮನುಷ್ಯನಿಗೆ ಅದೆಂತ ಕೆಲಸವೇ ಇರಲಿ, ಮರುವು ಎಂಬುದು ಸಹಜ. ಅವರು ತೆಗೆದುಕೊಂಡು ಹೋಗುವಂತ ಹಣ ಅದಾವ ಕೆಲಸದ್ದಾಗಿರುತ್ತೋ ಭಗವಂತನಿಗೆ ಗೊತ್ತು. ಯಾವುದೋ ಮುಖ್ಯವಾದ ವ್ಯವಹಾರಕ್ಕಿರಬಹುದು, ಮದುವೆಯ ಹಣ ಇರಬಹುದು, ಮಕ್ಕಳ ಶಾಲಾ ಕಾಲೇಜುಗಳಿಗೋಸ್ಕರ ಇರಬಹುದು, ಶುಭ ಕಾರ್ಯಕ್ಕಾಗಿರಬಹುದು. ಇಂಥ ಸಮಯದಲ್ಲಿ ಮಾನವೀಯತೆ ಮೆರೆಯುವಂತ ಇಂಥ ಒಂದು ಸರ್ಕಾರಿ ಸಿಬ್ಬಂದಿ ಮಾಡುವಂತ ಸಹಾಯ ದೇವರು ಮೆಚ್ಚುವಂತಾಗಿದೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸೋಮಶೇಖರ್ ಪಾಟೀಲ್ ರವರು, ನಾನು ಮಾನವಿಯಿಂದ ರಾಯಚೂರುವರೆಗೆ ಬಂದು ನನ್ನ 2.5 ಲಕ್ಷ ಇರುವಂತಹ ಬ್ಯಾಗ್ ಅನ್ನು ಬಸ್ನಲ್ಲೇ ಮರೆತು ಹೋಗಿದ್ದೆ. ಆದರೆ ನಿಷ್ಠಾವಂತ ಅಧಿಕಾರಿಗಳಾದ ಡ್ರೈವರ್ ಮತ್ತು ಕಂಡಕ್ಟರ್ಗಳು ಹೈದರಾಬಾದ್ನಿಂದ ಹಣವನ್ನು ತೆಗೆದುಕೊಂಡು ಬಂದು ನನಗೆ ಮೇಲಾಧಿಕಾರಿಗಳ ಮೂಲಕ ನನಗೆ ಹಿಂತಿರುಗಿಸಿದ್ದಾರೆ. ಇಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ಸಾರ್ವಜನಿಕರ ಬಗ್ಗೆ ಇರುವಂತಹ ಕಾಳಜಿ, ನಿಸ್ವಾರ್ಥ ಸೇವೆ, ಕರ್ತವ್ಯ ನಿಷ್ಠೆಗೆ ಇಡೀ ಸಾರಿಗೆ ಇಲಾಖೆಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಮಾನ್ವಿಯಿಂದ ರಾಯಚೂರಿಗೆ ಪ್ರಯಾಣಿಸುವಾಗ ನನ್ನ ಬ್ಯಾಗು ಬಸ್ಸಲ್ಲಿ ಮರೆದು ರಾಯಚೂರಿನಲ್ಲಿ ಇಳಿದಿದ್ದೆ. ಅದು ಬಸ್ಸು ಹುಬ್ಬಳ್ಳಿಯಿಂದ ಹೈದರಾಬಾದಿಗೆ ಹೋಗ್ತಾಯಿತ್ತು ಮತ್ತು ನನ್ನ ಬ್ಯಾಗಿನಲ್ಲಿ 2.5 ಲಕ್ಷ ರೂಪಾಯಿ ಅಮೌಂಟುಗಳು ಸಹ ಇದ್ದವು. ಇದನ್ನು KSRTCಯ ಕಂಡಕ್ಟರು ಮತ್ತು ಡ್ರೈವರ್ಗಳು ಹೈದರಾಬಾದ್ ಮುಟ್ಟಿದ ನಂತರ ನನ್ನ ಅಡ್ರೆಸ್ ಬ್ಯಾಗ್ನಲ್ಲಿದ್ದ ಕಾರಣ ನನ್ನ ನಂಬರಿಗೆ ಫೋನ್ ಮಾಡಿ ನೀವು ಈ ಥರ ಬ್ಯಾಗ್ ಬಿಟ್ಟಿದ್ದೀರಿ ಅಂತ ಕೇಳಿ ಕನ್ಫರ್ಮ್ ಮಾಡಿದ. ಹೌದಂತ ಅಂದ ಮೇಲೆ ಮರುದಿವಸ ಮತ್ತೆ ರಾಯಚೂರಿಗೆ ಬಸ್ಸು ಹೈದರಾಬಾದಿಂದ ಬಂದು ನಿಲ್ದಾಣಾಧಿಕಾರಿ ಅವರ ಸಮ್ಮುಖದಲ್ಲಿ ನನಗೆ ಮರಳಿ ವಾಪೀಸ್ ಮಾಡಿ ಅವರ ಕಾರ್ಯ ಮತ್ತು ನಿಯತ್ತನ್ನು ತಮ್ಮ ದಿನನಿತ್ಯದ ಡ್ಯೂಟಿಯಲ್ಲಿ ಮೆರೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಇದೆ. ನಾನು ಅಚಾನಕ್ಕಾಗಿ ನನ್ನ ಮರುವಿನಿಂದ ಆದಂಥ ತಪ್ಪಿಗೆ ವಾಪೀಸ್ ಬಂದದಕ್ಕೆ ನನಗೂ ಕೂಡ ಭಾಳ ಸಂತೋಷವಾಗಿದೆ. ಇದರಿಂದ ಎಲ್ಲ ಒಂದು ಗೌರ್ಮೆಂಟ್ ಸರ್ವೆಂಟ್ಸ್ ಆಗಲಿ ಇದಾಗಲಿ ಇನ್ನೂವರೆಗೂ ಕೂಡ ನಿಯತ್ತಿನಿಂದ ಭಾಳ ಜನ ದುಡಿತಾ ಇದ್ದಾರೆ ಅನ್ನೋಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಕೂಡ ನಾನು ಹೇಳ ಬಯಸ್ತಾ ಇದ್ದೀನಿ.